ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ನೀಲವ್ವ ಕೆಂಗೇರಿ ಅಂತ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ರಾಯಪ್ಪ ಕೆಂಗೇರಿ. ಓಕೆ ಮೇಡಮ್, ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀರಾ ಮೇಡಮ್? BK ಬಾಳಕುಂದ್ರಿ ಪಂಚಾಯತಿಂದ ಗೆದ್ದು ಬಂದಾರ. BK ಬಾಳಕುಂದ್ರಿ ಪಂಚಾಯತಿಂದ ಗೆದ್ದು ಬಂದಿದ್ದೀರಾ. ಹೇಗೆ ಅನಿಸ್ತಾ ಇದೆ ಮೇಡಮ್ ರಾಜಕೀಯ ಜೀವನ? ಚೆನ್ನಾಗಿ ಅನಿಸ್ತದೆ ಸರ್. ಚೆನ್ನಾಗಿ ಅನಿಸ್ತಾ ಇದೆ. ಓಕೆ ಮೇಡಮ್, ಈ ಸರಿ ಗೆದ್ದು ಬಂದಾಗ ನಿಮ್ಮ ಟೋಟಲ್ ಓಟ್ ಎಷ್ಟಿತ್ತು ಮೇಡಮ್? 550 ರೀ. 550 ಆಮೇಲೆ ಲೀಡಿಂಗ್ ಓಟ್ ಎಷ್ಟಿತ್ತು ಮೇಡಮ್? 400 ಚಿಲ್ಲರ್. 400 ಚಿಲ್ಲರ್ ಇತ್ತು. ಮೇಡಮ್, ನೀವು ಯಾವ ಪಕ್ಷದಿಂದ ಗುರ್ಸ್ಕೊಂಡಿದ್ದೀರಾ? BJP ರೀ. BJP. ಮೇಡಮ್, ಇದು ನಿಮ್ಗೆ ಎಷ್ಟು ವರ್ಷದಿಂದ ರಾಜಕೀಯ ಎಕ್ಸ್ಪೀರಿಯನ್ಸ್ ಇದೆ? 8 ವರ್ಷದಿಂದ 8 ವರ್ಷ. ಮೇಡಮ್, ಹಿಂದ್ಗಡೆ ಏನಾದರೂ ರಾಜಕೀಯ ಇದು ಕಾಂಪೀಟ್ ಮಾಡಿದ್ರ ಎಲೆಕ್ಷನ್ಗೆ? ಫಸ್ಟ್ ಟೈಮ್ ರೀ. ಈಗ ಎರಡನೇತಿದು. ಅಂದ್ರೆ ಫಸ್ಟ್ ಟೈಮ್ ಒಂದ್ಸತ ನಿಂತಿದ್ರಿ? ಹಿಂದಿನ ಪೀರಿಯಡ್ ಅಲ್ಲಿ ನಿಂತಿದ್ರಿ? ಆರಿಸಿ ಬಂದಾರ ಅವಾಗೂ ಆರ್ಸ್ ಬಂದ್ರಿ. ಹಿಂದಿನ ಪೀರಿಯಡ್ ಅಲ್ಲಿ ಅಂದ್ರೆ 2005ರಲ್ಲಿ ನಿಂತಿದ್ರಿ. ಅವಾಗ ಗ್ರಾಮ ಪಂಚಾಯತಿಲಿ ಏನಾಗಿದ್ರಿ? ಅವಾಗ ಮೆಂಬರ್ ಇದ್ರಿ. ಇವಾಗ ಏನಾಗಿದ್ದೀರಾ? 2 ವರ್ಷ ಉಪಾಧ್ಯಕ್ಷ ಮುಗಿಸಿ ಈಗ ಸದ್ಯ ಮೆಂಬರ್ ಇದ್ದೀರಾ. ಮೇಡಮ್, ಹೆಂಗ ಅನಿಸ್ತದೆ ಮೇಡಮ್ ನಿಮ್ಗೆ ರಾಜಕೀಯ ಜೀವನ? ಸಾರ್ವಜನಿಕ ಕೆಲಸ ಮಾಡ್ಬೇಕಂತ ಹೇಳಿ ಅನಿಸ್ತದೆ. ಈಗ ಉಪಾಧ್ಯಕ್ಷ ಸ್ಥಾನ ಮುಗಿಸಿದ್ರ, ಉಪಾಧ್ಯಕ್ಷ ಸ್ಥಾನಕ್ಕೂ ಮೆಂಬರ್ ಅನ್ನೋ ಒಂದು ಸ್ಥಾನಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದೆ? ಉಪಾಧ್ಯಕ್ಷ ಇದ್ರು ಅದ ಕೆಲಸನ ಮಾಡ್ಬೇಕ್ರಿ, ಮೆಂಬರ್ ಇದ್ರು ಮಾಡ್ಬೇಕ್ರಿ. ಅಂದ್ರೆ ಉಪಾಧ್ಯಕ್ಷ ಇದ್ರೆ ಒಂದ್ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಇರ್ತೈತ್ರಿ. ಎಲ್ಲಾರು ನಮ್ ಕೆಲ್ಸ ನಿಮ್ ಕೆಲ್ಸ ಅಂತ 3 ಊರಿಗೆ ಸಂಬಂಧ ಪಡ್ತೈತ್ರಲ್ಲ ಅದ. ಮೆಂಬರ್ ಆದ್ರೆ 5 ಊರಿಗೆ ಎಷ್ಟ ಆಗ್ತೈತ್ರಿ. ಏನ್ ಈಗೆಲ್ಲ ಪ್ರತಿ ಮನ್ಯಾಗ ಸಂದೇಶರಾಗ್ಸಾಗಲಿ, ವಿಧವಾ ಆಗಲಿ, ವೃದ್ಧಾಪ್ಯ ವೇತನ ಆಗಲಿ, ಪೆನ್ಷನ್ಗಳೆಲ್ಲ ಮಾಡಿದೇವ್ರಿ. ನೀರಿಂದ ಈ ಸದ್ಯ ರಸ್ತಾ ಗಟ್ರ ಬಳಿದ್ರಿ, ಇವೆಲ್ಲ ಕೆಲ್ಸಗಳು ಮಾಡ್ಕೊತ ಬಂದವ್ರಿ. ಉದ್ಯೋಗ ಖಾತ್ರಿ ಯೋಜನಾ ಮತ್ತೇನಾದ್ರು ಮಾಡ್ಸಿದ್ರ? ಶಾಲೆಗೆಲ್ಲ ಕುಡಿ ನೀರು ವ್ಯವಸ್ಥೆ, ಸಾಲಿದ ಏನ ಈಗ ಜೆಂಡಾದಾಗ್ಲಿ ಏನೋ ಕಾರ್ಯಕ್ರಮ ಬಂದ್ರೆ ಎಲ್ಲ ನಿಂತು ನಾವ ಮಾಡ್ತಾರೆ. SDMC ಅಧ್ಯಕ್ಷರದೇವಿ. ಇಷ್ಟೆಲ್ಲ 3 ವರ್ಷದಾಗ ಇಷ್ಟೆಲ್ಲ ಕೆಲಸ ಮಾಡ್ಸಿರಿ? ಕೆಲಸ ಬಾಳ ಮಾಡ್ರಿ ಸರ್. 2 ಸಾಲ. ಇವಾಗ ನೆಕ್ಸ್ಟ್ ಇನ್ನ 1.5-2 ವರ್ಷ ಟೈಮ್ ಐತ್ರಿ ನಿಮ್ಗೆ. ಇನ್ನ ನಿಮ್ ಕಡೆಯಿಂದ ಏನೆಲ್ಲ ಕೆಲಸ ಆಗ್ಬೇಕಂತ ಅನ್ಕೊಂಡಿರಿ? ಇನ್ನು ಲೈಟ್ ಇದ್ರಿ, ನೀರಿದ್ದು, ಸಾರ್ವಜನಿಕ ಆದ ಇನ್ನು ಪೆನ್ಷನ್ಗಳು ಸ್ವಲ್ಪ ನಿಂತಾವ್ರಲ್ಲ, ಅದು ಸಾರ್ವಜನಿಕ ಬಾಳ ಗಂಟು ಬಿದ್ದಾರ, ಅದನ್ನ ಮಾಡ್ಬೇಕ್ರಿ. ರೇಷನ್ ಕಾರ್ಡ ಅವ್ರ ಪೆನ್ಷನ್ಗಳ್ರಿ ಇನ್ನು ಕೆಲಸ ತುಂಬಾ ಇದೆ, ಮಾಡ್ಕೊಡ್ಬೇಕಂತ ಅನ್ಕೊಂಡಿದ್ರ. ಸರ್ ಮೇಡಮ್, ಇದು ರಾಜಕೀಯ ಬಿಟ್ಟು ನೀವು ಯಾವ್ದಾದ್ರು ಬೇರೆ ಸಂಘ ಸಂಸ್ಥೆಯಲ್ಲಿ ಗುರ್ಸ್ಕೊಂಡಿದ್ರ? ಸ್ವಸಹಾಯ ಸಂಘ ನಡೆಸ್ತೇವ್ರಿ. ಅದ್ರಾಗು 20 ಮಂದಿ ಇದ್ರಿ. ಅದ್ರಾಗೂನು ಸಾಲ ಕೊಡೋದು ತಗೋದು ತ್ರಿಶಕ್ತಿ ಮಹಿಳಾ ಸಂಘದ ಅಲ್ಲಿ ಏನಾಗಿದ್ದೀರಾ? ಪ್ರತಿನಿಧಿ ಅದಾವ್ರಿ. ಪ್ರತಿನಿಧಿ ಇದ್ರ. ಮತ್ತೆ ಬೇರೆ ಸಂಘ ಸಂಸ್ಥೆ ಇದೆ? ಬೇರೆದ್ರದಾಗ ಅದೇವ್ರ ಸ್ವಲ್ಪ ಈ ಓನಾಗ ಕೆಲಸ ಆಗಲಿ, ಶಾಲೆ ಹುಡುಗರದಾಗ ಎಲ್ಲರದಾಗೂ ರಕ್ಷಣಾ ವೇದಿಕೆ ಆಗಲಿ ಎಲ್ಲರದಾಗೂ ಭಾಗವಹಿಸ್ತೇವ್ರಿ. ಎಲ್ಲದ್ರಾಗೂ ಭಾಗವಹಿಸಿದ್ರೆ ಎಲ್ಲದ್ರಲ್ಲೂ ಮೆಂಬರು, ಕಾರ್ಯದರ್ಶಿ, ಅಧ್ಯಕ್ಷ ಅಂತ ಆಗಿದ್ದೀರಾ? ಸರ್, ಇವಾಗ ನಿಮ್ಮ ವೈಫ್ ಅವರು ಗೆದ್ದು ಬಂದಿದ್ದಾರೆ. ಸೊ ನಿಮಗೆ ಹೆಂಗ ಅನ್ನಿಸ್ತಾ ಇದೆ ಸರ್? ಕೆಲಸ ಮಾಡ್ಬೇಕಂತ ಜನರ ಕೆಲಸ ಮಾಡ್ಲಿ, ಸೇವೆ ಮಾಡ್ಲಿ ಅಂತ ಆರ್ಸ್ ತಗೊಂಡ್ ಬಂದಿದ್ರ? ಬಡಬಗ್ಗರ ಕೆಲಸ ಮಾಡಿದ್ರೆ ಮತ್ತೆ ನಾವು ನೆಕ್ಸ್ಟ್ ಟೈಮ್ ಬಂದೇ ಬರ್ತೇವೆ. ಮೇಡಮ್, ನಿಮ್ಮ ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಗೆ ಗುರು ಹಿರಿಯರು ಸ್ಫೂರ್ತಿ ಅಂತ ಯಾರು? ನಮ್ಮ ತಾಯಿಯವ್ರ ಮನ್ಯಾಗ ಮಾಡ್ತಾರೆ. ಅವ್ರದನ್ನ ನಾವು ಅವ್ರ ಹೆಂಗ್ ಮಾಡ್ಕೊಂತ ಬಂದಾರ ಅದ ತರ ನಾವು ನಡ್ಸ್ಕೊಂತ ಹೊಂಟಿದೇವ್ರಿ. ಅಂದ್ರೆ ಮಂತ್ಯದಿಂದ ಬಂದಿರೋಂಥದ್ದು ನಿಮ್ಮ ತಾಯರಿಂದ. ಮೇಡಮ್, ನಿಮ್ಮ ತಾಯರ ಹೆಸರು ಹೇಳಕ್ ಇಷ್ಟಪಡ್ತೀರಾ? ಗಂಗವ್ವ ಪಕ್ಕಿರಪ್ಪ ಅಯ್ಯಗಾರ್ ಅಂತ ಹೇಳ್ರಿ. ನರೇಂದ್ರ ಊರು. ಮೇಡಮ್, ಇವಾಗ ನೀವು ಸ್ಫೂರ್ತಿ, ನಿಮ್ಗೆ ಗುರು ಹಿರಿಯರು ಸ್ಫೂರ್ತಿ ಅಂತ ಯಾರಾದ್ರೂ ಇದಾರ? ಊರಾಗ ಸಾರ್ವಜನಿಕ ಹಿರಿಯರು ಎಲ್ಲಾರು ಹೇಳಿದಾಗ ನಾವು ಮಾಡಿದೇವ್ರಿ ಕೆಲಸ ಇದನ್ನ. ಮತ್ತೆ ಇನ್ನಾದ್ರೂ ಅವ್ರಾದ್ರೂ ನಾವು ಬಿಡ್ತೇವ್ ರಾಜಕೀಯ ಅಂದ್ರೆ ಅವ್ರು ಬಿಡಾಕಿ ಇದನ್ನ ಇಲ್ರಿ, ನೀವು ಬರಬೇಕಾನ ಅಂತಾರ. ಅವ್ರು ನೀವಿದ್ರೆ ಊರಾಗ ಕೆಲಸ ಅದೆಲ್ಲ ಮಾಡ್ತೀರ ಅಂತ ಹೇಳಿ ಇಲ್ಲ ಅಂತಾರ್ರಿ. ನೀವೇ ಬರ್ಬೇಕು ಬರ್ಬೇಕಂತಾರ್ರಿ. ಮೇಡಮ್, ಇವಾಗ ಅವ್ರೇನಾದ್ರು ನಿಮ್ಗೆ ರಾಜಕೀಯದಲ್ಲಿ ಬೆಳೆಸ್ತೀವಿ ಅಥವಾ ನೀವು ಬೆಳಿತೀನಿ ಅನ್ನೋ ಆಸೆ ಏನಾದ್ರು ಇದೆಯಾ? ನೋಡೋಣ, ಸಾರ್ವಜನಿಕ ಈಗ ನೀವ ಆರಿಸಿ ಬರೀ ಕೆಲಸ ಮಾಡ್ತೀರ ಅಂತಂದ್ರೆ ಮಾಡಬೇಕಲ್ಲ. ಅವ್ರು ಆರಿಸಿ ತಗೊಂಡ್ಬರ್ತೀನಿ, ಹೆಚ್ಚಿನ ಸ್ಥಾನ ಸಿಕ್ಕರೆ ಕೆಲಸ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿಸ್ಬೋದು ಮಾಡಿ ಅಂತ ನಿಲ್ಸಿದ್ರೆ ನೀವು ನಿಂತು ಗೆದ್ದು ಮತ್ತೆ ಇನ್ನೂ ಹೆಚ್ಚಿನ ಸ್ಥಾನ ಸಿಕ್ಕರೆ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ರ. ಸೊ ಜನರ ಇಚ್ಛೆನೆ ನಿಮ್ಮ ಇಚ್ಛೆ. ಇವಾಗ ಇಷ್ಟೆಲ್ಲ ಕೆಲಸ ಮಾಡ್ಸಿದ್ರ. ಹಿಂದಿನ ಪೀರಿಯಡ್ ಅಲ್ಲಿ ಏನೇನೆಲ್ಲ ಮಾಡ್ಸಿದ್ರ ಕೆಲಸನ ಮೆಂಬರ್ ಇದ್ದಾಗ? ಒಟ್ಟ ಪ್ರತಿ ಮನಿಗ್ರಿ 1, 2, 3, 4 ಅಂತೂ ಸಂಧ್ಯಾಸುರಾಗ್ಲಿ, ವಿಧವಾ ವೇತನ ಆಗ್ಲಿ, ಯಾವ್ದೋ ಕೆಲಸ ಬಂದ್ರು ಬಿಟ್ಟಿಲ್ರಿ ನಾವು. ಯಾವ ಕೆಲ್ಸಕ್ಕಾದ್ರೂ ನಾವು ಪ್ರತಿ ರಾತ್ರಿ ಸಲ ಬಂದ್ರು ಅವ್ರ ಕೆಲ್ಸಗಳಿಗೆ ನಾವು ನಿಂತ ಬಿಟ್ಟಿದೇವ್ರಿ. ಯಾವ್ದೋ ಮಾಡಿದ್ರು ಮನ್ಯಾಗ ಗಾಡಿ ಐತ್ರಿ, ಇವ್ರ ಏನೋ ಅವ್ರದ ಸಮಸ್ಯೆ ಆಕ್ಸಿಡೆಂಟ್ ಆಗ್ಲಿ ಯಾವ್ದಾಗ್ಲಿ ಯಾವ ಕೆಲ್ಸಕ್ಕಾದ್ರೂ ಬಿಡೋದೇ ಇಲ್ಲ. ಬೇಕಾದ ಅವ್ರು ಯಾವ್ದಾಗ ಕರೆಯಾಕ್ ಬಿಡ್ತಾರಲ್ಲ ಯಾವ್ದಾಗ ಹೋಗಿ ಬಿಟ್ಟಿರ್ತಾರ್ರಿ. ಹೋಗಿ ಮಾಡ್ಕೊಂಡ್ ನಾವಾದ್ರೂ ಏನೋ ನಮ್ ಕಣ್ಣಿಗೆ ಗ್ರಾಮದ ಜನತೆ ಜೊತೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ರಿ ಇವಾಗ?
ಅದೇ ಅವ್ರ ಮನೆಯವ್ರಿಗೂ ಪ್ರಾಬ್ಲಮ್ಸ್ ಅಂತ ಬಂದ್ರೆ ಏನ ಅಥವಾ ಬಂದ್ರೆ ಫೋನ್ ಅವ್ರ ಮನೆಯವ್ರು ಇಲ್ಲಿಲ್ಲ ಅಂತಂದ್ರು ನಮ್ ಅಂತೆಲ್ಲ ಇದ್ದಷ್ಟು ದುಡ್ಡು ತಗೊಂಡ್ ಹೋಗ್ರಿ ಎಂತೆಂತ ಟೈಮ್ ಬಂದ್ರು ನಾವ್ ಅವ್ರು ಇಲ್ಲಿಲ್ಲ ಅಂದ್ರು ನಮ್ಗೆ ಸ್ವಂತ ನಮ್ ಗಾಡಿ ತಗೊಂಡ್ ಹೋಗಿ ನಾವ್ ಅವ್ರ ದವಾಖಾನೆ ಆಗ್ಲಿ ಏನಾಗ್ಲಿ ಎಲ್ಲಾ ಕೆಲಸ ನಾವು ನಿಂತ್ ಮಾಡ್ತೇವೆ. ಅವ್ರ ಮನೆಯವ್ರಿಗೆ ಬಂದ್ರು ಅದು ಹಗಲಾಗ್ಲಿ ರಾತ್ರಿ ಆಗ್ಲಿ ಎಂತ ಸಂದರ್ಭದಲ್ಲಾದ್ರೂ ಅವ್ರಿಗೆ ಒಂದು ಸಹಾಯ ಅಂತ ಮಾಡ್ತೀರ. ಅವ್ರು ಫೋನ್ ಹಚ್ಚಿ ಕರೆದ್ರು ಕೂಡ ಅವ್ರ ಮನೆಗೆ ಹೋಗಿ ಪ್ರಾಬ್ಲಮ್ಸ್ನ ಏನಂತ ಎಲ್ಲಾನು ಬಗೆಹರಿಸಿ ಬರ್ತೀರಾ. ಸೊ ಇವಾಗ ನಿಮ್ಮ ಮೆಂಬರ್ಸ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಜೊತೆ ಯಾವ ರೀತಿ ಕೆಲಸ ಮಾಡ್ತೀರಾ? ಏನ್ ಅವ್ರದ್ದು ಬಂದ್ರು ಕೆಲವೊಬ್ರ ಪಂಚಾಯತ್ಯಾಗ ಜಾಸ್ತಿ ಕೆಲಸ ಮಾಡುದಿಲ್ಲ, ಅವ್ರಿಗೆ ಮೆಂಬರ್ ಆದ್ರೂ ಮನೆಯಾಗನೇ ಇರ್ತಿರ್ತಾರೆ. ಅವ್ರಿಗೂ ಹೊಲಕ್ಕದು ಹೋಗ್ಬೇಡ್ರಿ, ಸಾರ್ವಜನಿಕ ಆರಿಸ್ಕೊಟ್ಟಿರ್ತಾರ ಅಂತಂದ್ರೆ ಬರ್ರಿ ಕೆಲಸ ಮಾಡೋನು, ಮನ್ಯಾಗಿದ್ರೆ ಏನಾಗೋದು, ಆರಿಸಿ ಜನ ತಂದಿರ್ತಾರ ಅಂತಂದ್ರೆ ಅವ್ರು ಕೆಲಸ ಮಾಡ್ಬೇಕು ಬರ್ರಿ ಅಂತ ಹೇಳಿ ತಿಳುವಳಿಕೆ ಮಾತನ್ನ ಹೇಳ್ತೀರಾ, ಕರ್ಕೊಂಡು ಹೋಗ್ತೀವಿ. ಹೇಳಿ ಎಲ್ಲಾನು ಅವ್ರ ಕಡೆಯಿಂದಾನು ಕೆಲಸ ಆಗ್ಲಿ ಅಂತ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಅಂತ ಮಾಡಿ ಗುರುವರನ್ನ ಸೇರಿಸಿ ಮೀಟಿಂಗ್ ಮಾಡಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀರಾ. ಮೇಡಮ್ ಈ ನಿಮ್ದು ಊರಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದೀರಾ? 28 5 ನಂಬರ್ ವಾರ್ಡ್ದಾಗ್ರಿ 5 ಜನ ಅದಾರ. 5 ಜನ ಇದ್ದೀರಾ. 4 ನಂಬರ್ ವಾರ್ಡ್ದಾಗ 4 ಮಂದಿ ಅದಾರ. ಇದು 5 ನಂಬರ್ ವಾರ್ಡ್ ಅಲ್ಲಿ ನೀವು 4 ಜನ ಇದ್ದೀರಾ. 4 ಜನ ಸೇರಿ ಕೆಲಸ ಮಾಡ್ತೀರಾ. ಏನೋ ಬಂದ್ರು ನೀವೇ ಬಗೆಹರಿಸ್ಕೊಂಡು ಕೂಡ್ಕೊಂಡೇ ಮಾಡ್ತೀರಾ. ಸರಿ ಮೇಡಮ್, ಇವಾಗ ನೀವು ಇಷ್ಟೆಲ್ಲ ಕೆಲಸ ಮಾಡಿಸಿದ್ದೀರಾ, ಇನ್ನೂ ಹೆಚ್ಚಿನ ಸ್ಥಾನ ಸಿಕ್ಕರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀನಿ ಅಂತ ಇದ್ದೀರಾ. ಸೊ ಬೆಳಿಬೇಕಂತ ಜನರು ಬೆಳೆಸಿದ್ರೆ ಬೆಳಿಬೇಕಂತ ಆಸೆ ಇದೆ. ರಾಜಕೀಯ ಏನ್ ಬಿಡಂಗಿಲ್ಲ, ಒಟ್ಟ ಸಾರ್ವಜನಿಕ ನಮ್ ಹಿಂಬಲ್ ಅದಾರ ಅಂತ ನಾವ್ ಏನಾದ್ರೂ ನಾವು ರಾಜಕೀಯ ಬಿಡಂಗಿಲ್ಲ, ಒಟ್ಟು ಮಾಡ್ತೇವಿ. ಸಾರ್ವಜನಿಕ ಕೆಲಸ ಅಂತೂ ಮಾಡೇ ಮಾಡ್ತೀರಾ. ಸರಿ ಮೇಡಮ್, ಇಷ್ಟು ಕಾಲ ನಮ್ಮ ಜೊತೆ ನಿಮ್ಮ ಮಾತುಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ಕಾರ.